ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದ್ರೆ ನಿಮಗೆ ಆಗಸ್ಟಿಂದ, ಈಗ ಆಗಸ್ಟ್ 26, ಇವತ್ತು ಆಗಸ್ಟಿಂದ ಮಾರ್ಚ್ ತನಕ ಒಂದು ರೋಡ್ ಮ್ಯಾಪ್, ಕ್ಲಿಯರ್ ಕಟ್ ಟೈಮ್ ಟೇಬಲ್ನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಯೂಶಲಿ ಇವಾಗ ಆಗಸ್ಟ್ 26 ಸೊ ಆಗಸ್ಟ್ 26 ಇಂದ ಸೆಪ್ಟೆಂಬರ್ 30th. ಸೊ ಆಗಸ್ಟ್ 26 ಇಂದ ಸೆಪ್ಟೆಂಬರ್ 30th. ಸೊ ಈ ಟೈಮಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ, ಕರೆಕ್ಟಾ? ಮಿಡ್ ಟರ್ಮ್ ಎಕ್ಸಾಮ್ಸ್. ಸೊ ಇದರಲ್ಲಿ ಆಲ್ಮೋಸ್ಟ್ ಸೆಪ್ಟೆಂಬರ್ 30 ಒಳಗೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಮುಗಿದೋಗ್ಬಿಡುತ್ತೆ. ಸೊ ಅರೌಂಡ್ ಆಗಸ್ಟ್ 26 ಇಂದ ಒಂದು 10-15 ಡೇಸ್ ಟೈಮ್ ಸಿಗ್ಬೋದು, ಅರೌಂಡ್ 10-15 ಡೇಸ್ ಟೈಮ್ ಸಿಗ್ಬೋದು. ಈ 15 ಡೇಸ್ಗೆ ಏನ್ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್, ಈಗ ಫಾರ್ ಎಕ್ಸಾಂಪಲ್ ನಿಮಗೆ 7 ಚಾಪ್ಟರ್ಸ್ ಇದೆ, 7 ಚಾಪ್ಟರ್ಸ್ ಇರುತ್ತೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಈ 7 ಚಾಪ್ಟರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟ್ರಾಂಗ್ ಚಾಪ್ಟರ್ಸ್ ಯಾವುದು? ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4. ಇದು ನಿಮ್ಮ ಸ್ಟ್ರಾಂಗೆಸ್ಟ್ ಟಾಪಿಕ್ಸ್ ಅನ್ಕೊಳ್ಳಿ. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿಲ್ಲದೆ ಇರೋದು ಯಾವುದು? ಚಾಪ್ಟರ್ 5, ಚಾಪ್ಟರ್ 6, ಚಾಪ್ಟರ್ 7. ಸೊ ಈ ಟೈಮಲ್ಲಿ ನೀವು ಏನ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅಂದ್ರೆ, ನಿಮಗೆ ಯಾವ್ದು ಗೊತ್ತಿಲ್ವಲ್ಲ ಈ 3 ಚಾಪ್ಟರ್ಸ್ ಬಗ್ಗೆ ಮಾತ್ರ ಗಮನ ಕೊಡಿ. ಈ 3 ಚಾಪ್ಟರ್ಸ್ಗೆ ಈ 10-15 ಡೇಸ್ ಅಲ್ಲಿ ಇದನ್ನ ವರ್ಕೌಟ್ ಮಾಡಿ. ಓಕೆ, ಈ 3 ಚಾಪ್ಟರ್ಸ್ ಓಕೆ ಆಯ್ತು ಅಂದ್ರೆ ಈ 4 ಚಾಪ್ಟರ್ಸ್ ಓಕೆ ಆಗಿರುತ್ತೆ, ಅದಕ್ಕೆ ನಿಮಗೆ ಸ್ಟ್ರಾಂಗ್ ಸೆಕ್ಷನ್ ಅಲ್ಲಿ ಬರ್ಕೊಂಡಿರ್ತೀರಾ. ಇನ್ ಮಿಕ್ಕಿದ್ದು 3 ಚಾಪ್ಟರ್ನ ಓಕೆ ಮಾಡ್ಕೊಂಡ್ರೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಆರಾಮಾಗಿ ಮಾಡ್ಬೋದು. ಓಕೆ, ಇದು ಎಕ್ಸಾಮ್ಗಿಂತ ಮುಂಚೆ 10-15 ಡೇಸ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ಈ ವರ್ಕೌಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಆ ಕ್ವಶನ್ ಪೇಪರ್ ಇರುತ್ತಲ್ಲ, ಅದನ್ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ, ಕಾಣಿಸ್ತಾ ಇದೆಯಾ? ಆಫ್ಟರ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಅನಲೈಸ್ ನ ಮಾಡಿ. ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿ. ಆ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ ಅಟೆಂಡ್ ಮಾಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಯಾವ ಕ್ವಶನ್ ನಿಮಗೆ ಟಫ್ ಆಯ್ತು, ಯಾವ ಕ್ವಶನ್ ಈಸಿ ಆಯ್ತು, ಜೊತೆಗೆ ಯಾವ ಕ್ವಶನ್ ನಿಮಗೆ ಆನ್ಸರ್ ಗೊತ್ತಿದ್ರು ಕೂಡ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂತ. ಸೊ ಅದನ್ನ 3 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸ್ಟ್ರಾಂಗ್ ಅಂತ ಹಾಕೊಳ್ಳಿ, ಇನ್ನೊಂದು ವೀಕ್ ಅಂತ ಹಾಕೊಳ್ಳಿ, ಇನ್ನೊಂದು ಮಿಸ್ಟೇಕ್ ಅಂತ ಬರ್ಕೊಳ್ಳಿ. ಮಿಸ್ಟೇಕ್ 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವ ಟಾಪಿಕ್ ಅಲ್ಲಿ ಬಂದಿರೋ ಕ್ವಶನ್ಸ್ ಈಸಿ ಆಯ್ತು ಅದನ್ನ ಬರ್ಕೊಳ್ಳಿ, ಚಾಪ್ಟರ್ ಬರ್ಕೊಳ್ಳಿ. ಯಾವ ಚಾಪ್ಟರ್ ಇಂದ ಬಂದಿರೋ ಕ್ವಶನ್ ನ ಈಸಿಯಾಗಿ ಸಾಲ್ವ್ ಮಾಡಿದ್ರಿ, ಯಾವ ಟಾಪಿಕ್ ಇಂದ ಬಂದಿರೋ ಕ್ವಶನ್ ನ ಈಸಿಯಾಗಿ ಸಾಲ್ವ್ ಮಾಡಿದ್ರಿ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಡನ್. ಅದೇ ತರ ವೀಕ್ ಸೆಕ್ಷನ್, ನಿಮಗೆ ಯಾವ ಚಾಪ್ಟರ್ ಇಂದ ಬಂದಿದ್ದ ಕ್ವಶನ್ ಟಫ್ ಆಯ್ತು, ಯಾವ ಟಾಪಿಕ್ ಇಂದ ಬಂದಿದ್ದ ಕ್ವಶನ್ ಟಫ್ ಆಯ್ತು ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ದೆನ್ ಸೇಮ್ ಥಿಂಗ್ ಮಿಸ್ಟೇಕ್, ಅಂದ್ರೆ ನಿಮಗೆ ಆನ್ಸರ್ ಗೊತ್ತಿದ್ರು ಕೂಡ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬರಲಿಲ್ಲ ಎಕ್ಸಾಮ್ ಅಲ್ಲಿ, ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಅದು ಯಾವ ಚಾಪ್ಟರ್ ಇಂದ ಕೇಳಿರೋ ಕ್ವಶನ್, ಯಾವ ಟಾಪಿಕ್ ಇಂದ ಬಂದಿರೋ ಕ್ವಶನ್. ಸೊ ಇದು 3 ಡಿವೈಡ್ ಮಾಡ್ಕೊಳ್ಳಿ. ಸೊ ಅನಲೈಸ್ ಮಾಡಿ. ಸೊ ಈ ಪಾರ್ಟ್ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮಗೆ ಚೆನ್ನಾಗಿ ಮಾಡಿರ್ತೀರಾ ಕ್ವಶನ್ಸ್, ಮತ್ತೆ ಯಾವ ಟಾಪಿಕ್ ಇಂದ ಯಾವ ಚಾಪ್ಟರ್ ಇಂದ ಬಂದಿದೆ ಆ ಕ್ವಶನ್ಸ್ ಚೆನ್ನಾಗಿ ಮಾಡಿರ್ತೀರಾ. ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ತಗೊಂಡು ಸಾಲ್ವ್ ಮಾಡಿರ್ತೀರಾ. ಕೆಲವೊಂದು ಕ್ವಶನ್ಸ್, ಕೆಲವೊಂದು ಚಾಪ್ಟರ್ ಇಂದ ಬಂದಿರೋ ಕ್ವಶನ್ಸ್ ಅಥವಾ ಕೆಲವೊಂದು ಟಾಪಿಕ್ ಇಂದ ಬಂದಿರೋ ಕ್ವಶನ್ಸ್ ಸ್ವಲ್ಪ ಟೈಮ್ ತಗೊಂಡು ಸಾಲ್ವ್ ಮಾಡಿರ್ತೀರಾ, ಅದನ್ನ ನೋಡ್ಕೊಳ್ಳಿ. ಜೊತೆಗೆ ಮಿಸ್ಟೇಕ್, ಗೊತ್ತಿದ್ದು ಆನ್ಸರ್ನ ತಪ್ಪಾಗಿ ಬಂದಿರ್ತೀರಲ್ಲ, ಅದನ್ನ ನೋಡ್ಕೊಳ್ಳಿ. ಸೊ ಇವಾಗ ನೀವು
ಇದೆರಡರ ಬಗ್ಗೆ ಮಾತ್ರ ವರ್ಕೌಟ್ ಮಾಡಬೇಕು, ವೀಕ್ ಸೆಕ್ಷನ್ ಮತ್ತೆ ಮಿಸ್ಟೇಕ್ ಸೆಕ್ಷನ್. ಸೊ ಇನ್ನೊಂದು ಹೇಳ್ತೀನಿ, ಈ ಮಿಸ್ಟೇಕ್ ಸೆಕ್ಷನ್ ನಲ್ಲಿ ಒಂದು ನೋಟ್ಸ್ ನ ಇಟ್ಬಿಡಿ, ಮಿಸ್ಟೇಕ್ ನೋಟ್ ಬುಕ್ ಅಂತ, ಮಿಸ್ಟೇಕ್ ನೋಟ್ ಬುಕ್. ಸೊ ಅಲ್ಲೇನ್ ಮಾಡ್ತೀರಾ ನೀವು, ಯಾವ್ಯಾವ ಮಿಸ್ಟೇಕ್ ಮಾಡಿರ್ತೀರಲ್ಲ ಕ್ವಶನ್ಸ್, ನಿಮ್ಮ ಕ್ಲಾಸ್ ಟೆಸ್ಟ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಅಥವಾ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, ಮಿಸ್ಟೇಕ್ ಮಾಡಿ ಬಂದಿರ್ತೀರಲ್ಲ, ಈ ಕ್ವಶನ್ ಗೊತ್ತಿತ್ತು ಸ್ವಲ್ಪದ್ರಲ್ಲಿ ನನಗೆ ಮಿಸ್ ಆಯ್ತು ಅನ್ನೋ ಕ್ವಶನ್ಸ್ನ ಅದನ್ನ ಬರ್ಕೊಳ್ಳಿ. ಆ ಟಾಪಿಕ್ ಆ ಚಾಪ್ಟರ್ನ ಬರ್ಕೊಂತ ಹೋಗಿ, ಅದು ಕೊನೆಗೆ ನಿಮಗೆ ಯೂಸ್ ಆಗುತ್ತೆ. ಎಲ್ಲಿ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಇದಿಷ್ಟನ್ನ ನೀವು ಅನಲೈಸ್ ಮಾಡಬೇಕು. ಓಕೆ, ಕ್ವಶನ್ ಪೇಪರ್ ಅನಲೈಸ್. ನೀವು ಯಾವಾಗ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಿರೋ, ಅಂದ್ರೆ ನೀವು ಯಾವಾಗ ನೀವು ಮಾಡಿರೋ ತಪ್ಪನ್ನ ನೀವು ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ, ಆ ಅನಲೈಸಿಂಗ್ ನೇಚರ್ ಇಂದ ನಿಮ್ಮ ತಪ್ಪುಗಳನ್ನ ನೀವು ಸರಿ ಮಾಡ್ಕೊಳಕ್ ಟ್ರೈ ಮಾಡ್ತಿರೋ, ಅವಾಗ ನೀವು ಗೆಲ್ತೀರ, ಅವಾಗ ನಿಮಗೆ ಸಕ್ಸಸ್. ಓಕೆ, ಡನ್. ಇದು ಮಿಡ್ ಟರ್ಮ್ ಪಾರ್ಟ್. ಈಗ ಮೇನ್ ಪಾರ್ಟಿಗೆ ಬರ್ತೀನಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 4 ತಿಂಗಳು ಗೋಲ್ಡನ್ ಟೈಮ್, ಗೋಲ್ಡನ್ ಪೀರಿಯಡ್. ಅಕ್ಟೋಬರ್ ಇಂದ ಜನವರಿ ತನಕ ಗೋಲ್ಡನ್ ಪೀರಿಯಡ್, ರಿಸನ್ ಇಯರ್. ಈಗ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಮಿಡ್ ಟರ್ಮ್ ಎಕ್ಸಾಮ್ ತನಕ ನಾನು ಏನೂ ಓದಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಓದಿದ್ದಾರೆ, ಒಳ್ಳೆ ಸ್ಕೋರ್ ಮಾಡಿದ್ದಾರೆ, ನನಗೇನು ಓದಕ್ ಆಗ್ಲಿಲ್ಲ. ಬಿಕಾಸ್ ಆಫ್ ಸಮ್ ರೀಸನ್ಸ್ ನನ್ನ ಮೈಂಡ್ ಡೈವರ್ಟ್ ಆಗ್ತಾ ಇತ್ತು, ಬೇರೆ ಕಡೆ ಹೋಗ್ತಾ ಇತ್ತು, ಮೊಬೈಲ್ ಗೇಮ್ಸ್ ಆಡ್ತಾ ಇದ್ದೆ, ಹೊರಗಡೆ ಫಂಕ್ಷನ್ಗೆ ಹೋಗ್ತಾ ಇದ್ದೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ, ಇದರಿಂದ ನನಗೆ ಓದಕ್ ಆಗ್ಲಿಲ್ಲ. ಮಿಡ್ ಟರ್ಮ್ ಎಕ್ಸಾಮ್ಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ. ಡೋಂಟ್ ವರಿ, ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ನೀವು ಮಾರ್ಕ್ಸ್ ಕಮ್ಮಿ ತೆಗೆದಿದ್ರು ಕೂಡ ಈ 4 ತಿಂಗಳಿದೆಯಲ್ಲ, ಈ 4 ತಿಂಗಳಲ್ಲಿ ನೀವು ಚೆನ್ನಾಗಿ ಓದಿದ್ದೇ ಆದ್ರೆ, ನಾನು ಹೇಳಿದ್ದ ರೋಡ್ ಮ್ಯಾಪ್ ನ ಫಾಲೋ ಮಾಡಿದ್ದೇ ಆದ್ರೆ, ಮ್ಯಾಥ್ಸ್ ಅಲ್ಲಿ 95 ಮೇಲ್ ಸ್ಕೋರ್ ಮಾಡ್ತೀರಾ ಪಕ್ಕ. ಓಕೆ, ಲಿಸನ್ ಹಿಯರ್. ಇದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಈ 4 ತಿಂಗಳು ಗೋಲ್ಡನ್ ಪೀರಿಯಡ್. ಓಕೆ, ಈ ಗೋಲ್ಡನ್ ಪೀರಿಯಡ್ ನ ಮತ್ತೆ ಕಳ್ಕೊಂಡ್ರೆ ಮತ್ತೆ ಬರಲ್ಲ. ಇದನ್ನ ಯೂಸ್ ಮಾಡ್ಕೊಳ್ಳೇಬೇಕು. ಇಷ್ಟು ದಿನ ನೀವು ಅಕ್ಟೋಬರ್ ತನಕ ನೀವು ಏನ್ ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡಿರಿ, ಲೆಕ್ಕಕ್ಕೆ ಬರಲ್ಲ. ಬಟ್ ಈ ಟೈಮಲ್ಲಿ ನೀವೇನಾದ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಓಕೆ, ಈ ಗೋಲ್ಡನ್ ಪೀರಿಯಡ್ ಅಲ್ಲಿ, ಈ 4 ತಿಂಗಳಲ್ಲಿ ನೀವು ಓದ್ಲೇಬೇಕು. ಈ 4 ತಿಂಗಳಲ್ಲಿ ನಾನು ಮೊಬೈಲ್ ನೋಡ್ಕೊಂಡು, ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಅಂದ್ರೆ 95% ಮೇಲೆ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ. ಈ 4 ತಿಂಗಳಲ್ಲಿ ನಾನು ಮನೆ ಫಂಕ್ಷನ್ಗೆ ಹೋದೆ, ರಿಲೇಟಿವ್ಸ್ ಮನೆಗೆ ಹೋದೆ, ಟೈಮ್ ಸ್ಪೆಂಡ್ ಮಾಡಿದೆ, ಆಮೇಲೆ ಓದೋಣ ಅಂದ್ರೆ 95% ಸ್ಕೋರ್ ಮಾಡೋಕ್ಕಾಗಲ್ಲ ಮ್ಯಾಥ್ಸ್ ಅಲ್ಲಿ. ಈ 4 ತಿಂಗಳಲ್ಲಿ ನಾನು ಜಸ್ಟ್ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು, ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು, ಆಮೇಲೆ ಓದೋಣ, ನೆಕ್ಸ್ಟ್ ಮಿಡ್ ಟರ್ಮ್ ಪ್ರಿಪರೇಟರಿ ಎಕ್ಸಾಮ್ ಬರುತ್ತಲ್ಲ ಅವಾಗ ಓದೋಣ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮ್ಯಾಥ್ಸ್ ಅಲ್ಲಿ 95% ಮೇಲೆ ಸ್ಕೋರ್ ಮಾಡೋಕ್ಕಾಗಲ್ಲ. ಕೂತ್ಕೊಂಡು ಓದ್ಲೇಬೇಕು, ಕಷ್ಟಪಟ್ಟು ಓದಬೇಕು. ಈ 4 ತಿಂಗಳಲ್ಲಿ ನಿಮ್ಮ ಪೇರೆಂಟ್ಸ್ಗಳು ಯಾವ್ದಾದ್ರು ಫಂಕ್ಷನ್ಗೆ ಕರೆದ್ರೆ ನಾನು ಬರಲ್ಲ ಅಂತ ಹೇಳಬೇಕು, ನಿಮ್ಮ ಫ್ರೆಂಡ್ಸ್ ಆಟ ಆಡಕ್ಕೆ ಕರೆದ್ರೆ ನಾನು ಬರಲ್ಲ ಅಂತ ಹೇಳಬೇಕು, ಸೋಷಿಯಲ್ ಮೀಡಿಯಾ ರೀಲ್ಸ್ನ ಸ್ಕ್ರಾಲ್ ಮಾಡಕ್ಕೆ ಹೋಗ್ಬಾರ್ದು, ಗೇಮ್ಸ್, ಮೊಬೈಲ್ ಆನ್ಲೈನ್ ಗೇಮ್ಸ್, ಫ್ರೀ ಫೈರ್ ಅದನ್ನ ಆಡಲ್ಲ ಅಂತ ಡಿಸೈಡ್ ಮಾಡಬೇಕು. 4 ತಿಂಗಳು, ಜಸ್ಟ್ 4 months ಕಷ್ಟಪಡಿ. ಅದ್ ಯಾಕೆ ಮ್ಯಾಥ್ಸ್ ಅಲ್ಲಿ 95% ಸ್ಕೋರ್ ಆಗಲ್ಲ ನಾನು ನೋಡ್ತೀನಿ. ಓಕೆ, ಈ 4 ತಿಂಗಳು ಕಷ್ಟಪಟ್ಟು ಓದ್ಲೇಬೇಕು. ಸರ್ ಓದೋದು ಹೆಂಗೆ ಸರ್, ಕಷ್ಟಪಟ್ಟು ಓದೋದು ಅಂದ್ರೆ ಹೆಂಗೆ ಹೇಳ್ತೀನಿ, ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನೀವು ಓದೋದು ಅಂದ್ರೆ ನೀವು ಒಂದು 5ರಿಂದ 8 ಗಂಟೆ ತನಕ ಓದಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರ. 5ರಿಂದ 8 ಗಂಟೆ ತನಕ ಓದಬೇಕು ಅಂತ ಪ್ಲಾನ್ ಮಾಡಿರ್ತೀರ, 3 hours. ಬಟ್ ನೀವು ಒಂದು ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ರೀಲ್ಸ್ ನೋಡ್ತಾ ಇರ್ತೀರಾ, ಅದು 5:15 ಆಗುತ್ತೆ ಅಥವಾ 5:45 ಆಗ್ಬಿಡುತ್ತೆ. ರೀಲ್ಸ್ ನೋಡ್ಬೇಕಾರೆ ಸ್ಕ್ರೋಲ್ ಮಾಡ್ತಾ ಇರ್ತೀರ ರೀಲ್ಸ್ನ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೀವು 5ರಿಂದ 8 ಗಂಟೆ ಅಂತ ನೋಡ್ಬೇಕು ಅನ್ಕೊಂಡಿರ್ತೀರಾ, 4:15 ಮೊಬೈಲ್ ಇಟ್ಕೊಂತೀರ, ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಅದು 5:15, 5:45 ಆಗ್ಬಿಡುತ್ತೆ. ಅವಾಗ ನಿಮ್ಮ ಮೈಂಡ್ ಸೆಟ್ ಏನ್ ಹೇಳುತ್ತೆ, ಓಹ್ ನಾ ಅನ್ಕೊಂಡಿದ್ದ ಟೈಮ್ ಮೀರ್ಬಿಟ್ಟಿದೆ, ಒಂದ್ ಕೆಲಸ ಮಾಡೋಣ, ನಾಳೆಯಿಂದ ಓದಕ್ ಸ್ಟಾರ್ಟ್ ಮಾಡ್ಬಿಡ. ನೋ, ನಿಮ್ಮ ಮೈಂಡ್ ಸೆಟ್ ನಿಮ್ಮನ್ನ ಹಾಳು ಮಾಡುತ್ತೆ. ನಿಮ್ಮ ಮೈಂಡ್ ಸೆಟ್ ನ ಸರಿ ಮಾಡ್ಕೊಳ್ಳಿ. ನೋ, ನೀವು ಏನು 3 hours ಓದ್ಬೇಕು ಅಂತಿದ್ರಲ್ವಾ, 5 to 8 PM, ಸೊ 5:30 to 5:45 ಆಗ್ಬಿಟ್ಟಿದೆ. ನಾಳೆ ಅಂದೊಂದ್ ಮನೆ ಹಾಳು, ನೆನ್ಪಿಟ್ಕೊಳ್ಳಿ. ಇವತ್ ಮಾಡ್ಬೇಕಾಗಿದ್ದ ಕೆಲಸನ ಇವತ್ತೇ ಮುಗಿಸ್ಬೇಕು. ಸೊ ಈಗೇನ್ ಕಾಲ ಮಿಂಚಿಲ್ಲ. 5 to 8 PM ಓದ್ಬೇಕು ಅನ್ಕೊಂಡವ್ರು 5:30 to 8:30 ಓದಿ, ಅಥವಾ 5:45 to
8:45 ಓದಿ. 3 ಅವರ್ಸ್. 3 ಅವರ್ಸ್ ಓದಬೇಕು ಅನ್ಕೊಂಡಿದ್ರೆ ಕಷ್ಟಪಟ್ಟಾದ್ರೂ ಆ 3 ಅವರ್ಸ್ ಓದಲೇಬೇಕು. ಅದನ್ನು ಪೋಸ್ಟ್ಪೋನ್ ಮಾಡ್ಬಿಡಿ. ಪೋಸ್ಟ್ಪೋನ್ ಮಾಡ್ತಾ ಇದ್ದರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನಾಳೆ ಓದೋಣ, ನಾಡಿದ್ದು ಓದೋಣ, ಆಚೆ ನಾಡಿದ್ದು ಓದೋಣ, ಹಂಗೆ ಆಗ್ತಾ ಹೋಗುತ್ತೆ. ಇವತ್ತು ಓದಬೇಕು ಅಂತ ಅಂದ್ರೆ ಇವತ್ತು ಓದ್ ಮುಗಿಸ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು, ಈಗ ಓದಬೇಕು ಅಂತ ಅಂದ್ರೆ ಸುಮ್ಮನೆ ಈಗ ಒಂದು 3 ಗಂಟೆ ಓದ್ತಾ ಇರ್ತೀವಿ ಅನ್ಕೊಳ್ಳಿ, ಓದಬೇಕು ಅಂತ ಮೈಂಡಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಸುಮ್ಮನೆ ಬುಕ್ ಇಟ್ಕೊಂಡು ಕೂತ್ಕೊಳ್ಳೋದು. ಹಿಂಗೆ ಕೂತ್ಕೊಂಡು ಬುಕ್ ಇಟ್ಕೊಂಡು ಕೂತ್ಕೊಂಡು ಸುಮ್ಮನೆ ಅದು ತಲೆ ಒಳಗೆ ಏನು ಹೋಗ್ತಾ ಇರಲ್ಲ. ಸುಮ್ಮನೆ ನೋಡಿದವರು, ಈಗ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ನೋಡಿದವರು, ನನ್ನ ಮಗ ಓದ್ತಾ ಇದ್ದಾನೆ, ನನ್ನ ಮಗಳು ಓದ್ತಾ ಇದ್ದಾಳೆ ಅಂತ ಅನ್ಕೊಳ್ಳಿ ಅನ್ನೋ ಕಾರಣಕ್ಕೆ ಫಾರ್ ದ ಸೇಕ್ ಆಫ್ ಪೇರೆಂಟ್ಸ್ ನೀವು ಓದಬೇಡಿ. ನಿಮಿಗೋಸ್ಕರ ನೀವು ಓದಿ, ನಿಮಿಗೋಸ್ಕರ, ನಿಮ್ಮ ಸಕ್ಸಸ್ಸಿಗೋಸ್ಕರ ಓದಿ. ನಿಮ್ಮ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಅಪ್ಪ ಅಮ್ಮಂಗೆ ಹೆಸರು ತರಕ್ಕೋಸ್ಕರ ಓದಿ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ ಓದಿ. ನಿಮ್ಮ ಸಕ್ಸಸ್ ನಿಮಗೆ ಕೈಯಲ್ಲಿದೆ. ಅದು ಹಾಳು ಮಾಡ್ಕೊಳ್ಳೋದು, ಉದ್ಧಾರ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸೊ ಪೇರೆಂಟ್ಸ್ ಸೇಕಿಗೋಸ್ಕರ ಅಥವಾ ಬೇರೆ ಯಾರೋ ನೋಡ್ತಾ ಇದ್ದಾರೆ, ನಾನು ಗಂಟೆಗಟ್ಟಲೆ ಓದ್ತಾ ಇದ್ದೀನಿ, 3 ಗಂಟೆ 4 ಗಂಟೆ ಹೊಗಳ್ತಾರೆ ಅನ್ನೋ ಕಾರಣಕ್ಕೆ ಓದಕ್ಕೆ ಹೋಗ್ಬಿಡಿ. ನಿಮಿಗೋಸ್ಕರ ನೀವು ಓದಿ. ಓಕೆ, ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಅವಾಗಲೇ ಹೇಳಿದೆ ನಾನು ನಿಮಗೆ, ಕ್ವಾಲಿಟಿ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ ಅಂದ್ರೆ ಏನು ಸರ್? ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ದೆನ್ ಕ್ವಾಂಟಿಟಿ ಅಂತ ಅಂದ್ರೆ ನಾವು ಎಷ್ಟು ಪೇಜ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಓದಿದ್ರಲ್ಲಿ ಎಷ್ಟು ಪೇಜ್ ನಮ್ಮ ತಲೆಯಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದನ್ನೇ ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ನೀವು ಪೇಜ್ ಗಟ್ಟಲೆ ಓದೋ ಅವಶ್ಯಕತೆ ಇಲ್ಲ. ಓದಿದ್ದನ್ನ ಎಷ್ಟೇ ಓದಿ, ಒಂದು 5 ಪೇಜ್ ಓದಿ, ಅದು ಇಲ್ಲಿರ್ಬೇಕು ತಲೆಯಲ್ಲಿ. ನೀವು 16 ಪೇಜ್ಗಳನ್ನ ಓದ್ಬಿಟ್ಟು ನಿಮಗೆ ತಲೆಯಲ್ಲಿ 1 ಪೇಜ್ ಇಲ್ಲ ಅಂದ್ರೆ ಯೂಸ್ ಇಲ್ಲ, ಟೈಮ್ ವೇಸ್ಟ್. ಅದಕ್ಕೆ ಹೇಳ್ತಾ ಇರೋದು, ಈ 4 ತಿಂಗಳು ಗೋಲ್ಡನ್ ಪೀರಿಯಡ್. ಈ 4 ತಿಂಗಳು ನೀವು ಟೈಮ್ ವೇಸ್ಟ್ ಮಾಡಿದ್ದೆ ಆದ್ರೆ ಮತ್ತೆ ಈ ಟೈಮ್ ಸಿಗಲ್ಲ. ಬರ್ದಿಟ್ಕೊಳ್ಳಿ, ಸಿಗಲ್ಲ ಮತ್ತೆ ಟೈಮ್. ಯಾಕಂದ್ರೆ ಇಲ್ಲಿ ತನಕ ನೀವು ಟೈಮ್ ವೇಸ್ಟ್ ಮಾಡ್ಬಿಟ್ಟಿರ್ತೀರಾ ಮಿಡ್ ಟರ್ಮ್ ತನಕ. ಬಟ್ ಈ 4 ತಿಂಗಳು ಟೈಮ್ ವೇಸ್ಟ್ ಮಾಡಿದ್ದೆ ಆದ್ರೆ ಮತ್ತೆ ಅದ್ರಲ್ಲಿ ಬೀಳೋ ಹೊಡೆತದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಬರ್ದಿಟ್ಕೊಳ್ಳಿ, ಚಾಲೆಂಜ್. ಅದೇ ಈ 4 ತಿಂಗಳು ಯೂಸ್ ಮಾಡ್ಕೊಂಡು ನಾನು ಹೇಳಿದ ಪ್ರಕಾರ ಓದಿದ್ದೆ ಆದ್ರೆ ನಿಮ್ಮನ್ನ ತಡೆದು ನಿಲ್ಸೋರ್ಗೆ ಯಾರೂ ಇಲ್ಲ. ಬರ್ದಿಟ್ಕೊಳ್ಳಿ. ಓಕೆ, ಕ್ವಾಲಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಕ್ವಾಂಟಿಟಿ. ಓಕೆ, ಈ 4 ತಿಂಗಳು ಏನೇನು ಮಾಡಬೇಕು? ಲಿಸನ್ ಹಿಯರ್. ಫಸ್ಟ್, 1 ಶಾರ್ಟ್ ವಿಡಿಯೋ ನೋಡಿ. ನಮ್ಮ ಚಾನಲ್ ಅಲ್ಲಿ ಬರೋ 1 ಶಾರ್ಟ್ ವಿಡಿಯೋ. ಆ 1 ಶಾರ್ಟ್ ವಿಡಿಯೋದಲ್ಲಿ ಮೋಸ್ಟ್ ಆಫ್ ಆಲ್ 25 to 45 ಮಿನಿಟ್ಸ್ ಇರುತ್ತೆ. ಅದರಲ್ಲಿ ಪೂರಾ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಪೂರಾ ಕಾನ್ಸೆಪ್ಟ್ ಈಸಿಯಾಗಿ 25 to 45 ಮಿನಿಟ್ಸ್ ಅಲ್ಲಿ ಒಂದು ಚಾಪ್ಟರ್ ನ ಕ್ಲೀನ್ ಆಗಿ ಕಲಿಸ್ಬಿಡ್ಬೋದು. ಓಕೆ, 1 ಶಾರ್ಟ್ ವಿಡಿಯೋಸ್ ನೋಡಿ. ನೆಕ್ಸ್ಟ್, ನೋಟ್ಸ್ ಮಾಡ್ಕೊಳ್ಳಿ. ಮೇಕಿಂಗ್ ಆಫ್ ಓನ್ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನೋಟ್ಸ್ ಮಾಡೋಕ್ಕಾಗ್ಲಿಲ್ವಾ, ನಿಮಗೆ ಟೈಮ್ ಸಾಲಲ್ಲ ಅಥವಾ ನನಗೆ ಓದಬೇಕು ಅಂತ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನೋಟ್ಸ್ ಮಾಡ್ಕೊಡ್ತೀನಿ. ಒಂದು ಒಳ್ಳೆ ನೋಟ್ಸ್ ಮಾಡ್ಕೊಡ್ತೀನಿ, ಅದನ್ನ ಓದಿ. ಓಕೆ, ನೀವೇ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನು ನೋಟ್ಸ್ ಮಾಡ್ಕೊಡ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನನಗೆ ನೋಟ್ಸ್ ಬೇಕು ಅಂತ ನಾನು ಮಾಡ್ಕೊಡ್ತೀನಿ. ಡನ್. ಸೆಕೆಂಡ್ ಪಾಯಿಂಟ್ ನೋಟ್ಸ್ ಆಯ್ತು. ಥರ್ಡ್ ಪಾಯಿಂಟ್ ಈಗ ರಿವಿಷನ್. ರಿವಿಷನ್ ನ 3 ತರ ಮಾಡಬಹುದು. ಓಕೆ, ಕೆಲವರು ರಿವಿಷನ್ ಮಾಡ್ತಾ ಇದ್ರೆ ನಿದ್ರೆ ಬರುತ್ತೆ ಸರ್, ರಿವಿಷನ್ ಅಂದ್ರೆ ಬೋರಿಂಗ್ ಸರ್, ರಿವಿಷನ್ ಹೆಂಗ್ ಮಾಡಕ್ಕಾಗುತ್ತೆ ಸರ್, ರಿವಿಷನ್ ಅಂತ ಹಿಡ್ಕೊಂಡ್ರೆ ಸಾಕು ಹಂಗೆ ಮಲ್ಗ್ಬಿಡ್ತೀನಿ ಸರ್. ಮಲ್ಗೋದಲ್ಲ. ಬಟ್ ಮಲ್ಗಕ್ಕೆ ಕಾರಣ ಒಂದಿದೆ. ರಿವಿಷನ್ ಅಂದ್ರೆ ತುಂಬಾ ಜನಕ್ಕೆ ತಪ್ಪು ತಿಳುವಳಿಕೆ ಬಂದಿದೆ. ಓದಿದ್ದನ್ನೇ ಓದೋದು ನೋಟ್ಸ್. ಆ ರಿವಿಷನ್ ಅಂತಂದ್ರೆ ಈ ನೋಟ್ಸ್ನೇ ಓದೋದು. ಅದು ಟಾಪಿಕ್ ಗೊತ್ತಿಲ್ಲದೆ ಇರಲಿ, ನೀನು ಆ ಟಾಪಿಕ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರು ಕೂಡ, ವೀಕ್ ಆಗಿದ್ರು ಕೂಡ, ಕನ್ಫ್ಯೂಷನ್ ಇದ್ರು ಕೂಡ ಆ ಟಾಪಿಕ್ ಪದೇ ಓದೋದು. ಟೈಮ್ ವೇಸ್ಟ್, ಅವಶ್ಯಕತೆ ಇಲ್ಲ. ರಿವಿಷನ್ ಅಂತ ಅಂದ್ರೆ ನಿಮ್ಮ ಮಿಸ್ಟೇಕ್ ಎಲ್ಲಿರುತ್ತೆ ಅದನ್ನ ರಿವೈಸ್ ಮಾಡಬೇಕು, ಅದ್ರ ಬಗ್ಗೆ ವರ್ಕ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ರಿವಿಷನ್. ಓಕೆ, ಲಿಸನ್. ರಿವಿಷನ್ ಅಲ್ಲಿ 3 ಟೈಪ್ ಬರುತ್ತೆ. ಒಂದು PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಇನ್ನೊಂದು ನಿಮ್ಮ ಮಿಸ್ಟೇಕ್ ನೋಟ್ಬುಕ್ ಅಂತ ಹೇಳಿದೆ, ನಾನು ಅವಾಗಲೇ ಹೇಳಿದೆ. ಇಲ್ಲಿ
ಮಿಸ್ಟೇಕ್ ಕಾನ್ಸೆಪ್ಟ್ ನ ಒಂದು ನೋಟ್ಬುಕ್ ಮಾಡ್ಕೊಳ್ಳಿ. ಮಿಸ್ಟೇಕ್ ನೋಟ್ಬುಕ್ ಅಂತ ಇರುತ್ತೆ. ಅಲ್ಲಿ ನೀವು ಏನೇನ್ ಕನ್ಫ್ಯೂಷನ್ ಆಗುತ್ತೋ, ನೀವು ಏನೇನ್ ತಪ್ಪು ಮಾಡಿರ್ತೀರೋ ಅದನ್ನೆಲ್ಲ ನೋಟ್ ಮಾಡ್ಕೋತಾ ಹೋಗ್ತಾ ಇರಿ, ಚಾಪ್ಟರ್ ವೈಸ್, ಟಾಪಿಕ್ ವೈಸ್. ಅದು ಎಲ್ಲಿ ಯೂಸ್ ಆಗುತ್ತೆ? ಇಲ್ಲಿ ಯೂಸ್ ಆಗುತ್ತೆ. ಮಿಸ್ಟೇಕ್ ನೋಟ್ಬುಕ್ ಯೂಸ್ ಆಗುತ್ತೆ. ಈ ಮಿಸ್ಟೇಕ್ ನೋಟ್ಬುಕ್ ನ ಪ್ರೀವಿಯಸ್ ಏನ್ ನೀವು ತಪ್ಪು ಮಾಡಿರ್ತೀರಲ್ಲ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ದಟ್ ಈಸ್ ಕಾಲ್ಡ್ ರಿವಿಷನ್. ಸ್ಟ್ರಾಂಗೆಸ್ಟ್ ಪಾರ್ಟ್ ರಿವೈಸ್ ಮಾಡೋದಲ್ಲ. ಓಕೆ. ಇನ್ನೊಂದು ರ್ಯಾಂಡಮ್ ಕ್ವಶನ್ಸ್. ರ್ಯಾಂಡಮ್ ಕ್ವಶನ್ಸ್. ರ್ಯಾಂಡಮ್ ಕ್ವಶನ್ಸ್. ಓಕೆ. ಒಂದು ಚಾಪ್ಟರ್ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಒಂದೆರಡು ಚಾಪ್ಟರ್ ಅಂತ ತಗೊಂಡ್ರೆ ಎರಡರಲ್ಲೂ ಒಂದೊಂದರಲ್ಲೂ 20 ಕ್ವಶನ್ಸ್ ಇರುತ್ತೆ. ಓಕೆ. ಒಂದು 20 ಕ್ವಶನ್ಸ್ ಇರುತ್ತೆ. ಆ 20 ಕ್ವಶನ್ಸ್ ಅಲ್ಲಿ ರ್ಯಾಂಡಮ್ ಆಗಿ ಕ್ವಶನ್ಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 13, ಕ್ವಶನ್ ನಂಬರ್ 17. ಓಕೆ. 4 ಕ್ವಶನ್ ತಗೊಳ್ಳಿ, ರ್ಯಾಂಡಮ್ ಆಗಿ ಸಾಲ್ವ್ ಮಾಡಿ. ಇದೇ ತರ ಇನ್ನೊಂದು ಚಾಪ್ಟರ್ದು ಕ್ವಶನ್ಸ್ ತಗೊಳ್ಳಿ. ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 8, ಕ್ವಶನ್ ನಂಬರ್ 13, ಕ್ವಶನ್ ನಂಬರ್ 20. ಬುಕ್ ಮುಚ್ಚಿಡಿ. ಆ ಕ್ವಶನ್ಸ್ 4 ಕ್ವಶನ್ಸ್ ನ ಒಂದು ಶೀಟ್ ಅಲ್ಲಿ ಬರ್ಕೊಳ್ಳಿ, ಬುಕ್ ಮುಚ್ಚಿಡಿ. ಅದನ್ನ ರ್ಯಾಂಡಮ್ ಆಗಿ ಸಾಲ್ವ್ ಮಾಡ್ತಾ ಹೋಗಿ. ನಿಮಗೆ ಎಲ್ಲಾ ಕ್ವಶನ್ಸ್ ಓಕೆ ಆಯ್ತು ಅಂತ ಅಂದ್ರೆ, ಎಲ್ಲಾ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂದ್ರೆ ಆ ಟಾಪಿಕ್ ಅಲ್ಲಿ ನಿಮಗೆ ಸ್ಟ್ರಾಂಗ್ ನಾಲೆಡ್ಜ್ ಇದೆ ಅಂತ ಅರ್ಥ, ಸ್ಟ್ರಾಂಗ್ ಗ್ರಿಪ್ ಇದೆ ಅಂತ ಅರ್ಥ. ಓಕೆ. ಸೊ ಅಕಸ್ಮಾತ್ ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಅಲ್ಲಿ 4 ಸಾಲ್ವ್ ಮಾಡ್ತೀರಾ ಈಸಿಯಾಗಿ, ಡನ್. ಸೆಕೆಂಡ್ ಚಾಪ್ಟರ್ ಅಲ್ಲಿ 2 ಸಾಲ್ವ್ ಮಾಡ್ತೀರಾ, ಇನ್ನೆರಡು ಸಾಲ್ವ್ ಮಾಡಕ್ಕಾಗಲ್ಲ. ಅವಾಗ ಈ ಕ್ವಶನ್ಸ್ ನ ನೋಟ್ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ನ ಈ ಮಿಸ್ಟೇಕ್ ನೋಟ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಈ ಕ್ವಶನ್ಸ್ ಯಾವ ಟಾಪಿಕ್ ಅಲ್ಲಿ ಬಂದಿದೆ, ಯಾವ ಚಾಪ್ಟರ್ ಅಲ್ಲಿ ಬಂದಿದೆ ಅದನ್ನ ಸ್ಟಡಿ ಮಾಡಿ. ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದು ರಿವಿಷನ್. ಈಗ ನಿಮಗೆ ಸ್ಟ್ರಾಂಗ್ ಪಾರ್ಟ್ ಗೊತ್ತಿರುತ್ತೆ ಎಕ್ಸಾಮ್ ಅಲ್ಲಿ, ಆ ಸ್ಟ್ರಾಂಗ್ ಪಾರ್ಟ್ ಗೊತ್ತಿದ್ರು ಕೂಡ ಈಸಿಯಾಗಿ ಸಾಲ್ವ್ ಮಾಡಿದ್ರು ಕೂಡ ಮತ್ತೆ ಅದನ್ನೇ ರಿವೈಸ್ ಮಾಡಿದ್ರೆ ಟೈಮ್ ವೇಸ್ಟ್. ವೀಕರ್ ಸೆಕ್ಷನ್ ನಿಮಗೆ ಯಾವ್ದು ಸಾಲ್ವ್ ಮಾಡೋದು ಕಷ್ಟ ಆಯ್ತು ಅದನ್ನ, ಜೊತೆಗೆ ಯಾವ್ದು ಮಿಸ್ಟೇಕ್ ಆಯ್ತು ಗೊತ್ತಿದ್ರು ತಪ್ಪು ಮಾಡಿರ್ತೀರಾ ಅದನ್ನ ರಿವೈಸ್ ಮಾಡಿ. ಅದ್ರ ಮೇಲೆ ವರ್ಕ್ ಮಾಡಿ. ಯಾವ ಚಾಪ್ಟರ್ ಅಲ್ಲಿ ಆ ತರ ಆಯ್ತು, ಯಾವ ಟಾಪಿಕ್ ಮೇಲೆ ಬಂದಿರೋ ಕ್ವಶನ್ ಮೇಲೆ ನಿಮಗೆ ಜಾಸ್ತಿ ಗ್ರಿಪ್ ಇಲ್ಲ, ಜಾಸ್ತಿ ನಾಲೆಡ್ಜ್ ಇಲ್ಲ, ಅದನ್ನ ರಿವೈಸ್ ಮಾಡಿ. ಗೊತ್ತಿರೋದನ್ನೇ ಪದೇ ಪದೇ ಓದಕ್ ಹೋಗ್ತೀರಾ, ಟೈಮ್ ವೇಸ್ಟ್. ಟೈಮ್ ನ ಯೂಸ್ ಮಾಡ್ಕೊಬೇಕು. ಟೈಮ್ ನ ಯೂಸ್ ಮಾಡ್ಕೊಳ್ಳಿ. ಟೈಮ್ ಹಿಂಗ್ ಹೋಗ್ತಾ ಇರುತ್ತೆ. ಹಿಂಗ್ ಒಂದ್ಸತಿ ಪಾಸ್ ಆಯ್ತು ಅಂದ್ರೆ, ಕಣ್ಣು ಮುಂದೆ ರಪ್ ಅಂತ ಪಾಸ್ ಆಯ್ತು ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗಕ್ ಆಗಲ್ಲ. ಅರ್ಥ ಆಯ್ತಾ? ರಿವಿಷನ್ ಅಂತ ಅಂದ್ರೆ ಒಂದು PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಗೊಳ್ಳಿ, ಕ್ವಶನ್ ಬ್ಯಾಂಕ್ಸ್ ತಗೊಳ್ಳಿ. ನಿಮಗೆ ಇದು ಕೂಡ, ನಿಮಗೆ ನೋಟ್ಸ್ ಬೇಕು ಅಂದ್ರೆ ನೋಟ್ಸ್ ಕೂಡ ನಾನು ಮಾಡ್ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಈ PYQs ಕೂಡ ನಿಮಗೆ ಬೇಕು ಅಂತ ಅಂದ್ರೆ ಅದ್ರದ್ದು ಒಂದು PDF ಮಾಡ್ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೀವು ಬೇಕು ಅಂತ PYQs. ಸೊ PYQs ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗಿ, ಅದು ರಿವಿಷನ್. ದೆನ್ ಮಿಸ್ಟೇಕ್ ನೋಟ್ಬುಕ್. ಮಿಸ್ಟೇಕ್ ನೋಟ್ಬುಕ್ ಅಲ್ಲಿ ಏನೇನಿರುತ್ತೆ ಅದನ್ನ ರಿವೈಸ್ ಮಾಡಿ, ಅದನ್ನ ವರ್ಕ್ ಮಾಡಿ. ಅಥವಾ ರ್ಯಾಂಡಮ್ ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡಿ. ಎಷ್ಟು ಈಸಿ ಅಲ್ಲ? ಈಗ ಯಾವುದೋ ಒಂದು ರ್ಯಾಂಡಮ್ ಕ್ವಶನ್ಸ್, ನೀವು ಅದೇ ಕ್ವಶನ್ ತಗೋಬೇಕು, ಇದೇ ಕ್ವಶನ್ ತಗೋಬೇಕು ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾವುದೋ ರ್ಯಾಂಡಮ್ ಕ್ವಶನ್ಸ್, ಒಂದು 20 ಕ್ವಶನ್ಸ್ ಇದೆ ಅಂದ್ರೆ ಅದ್ರಲ್ಲಿ ಯಾವುದೋ ಒಂದು 4 ಕ್ವಶನ್ಸ್ ತಗೊಳ್ಳಿ, ಅದನ್ನ ಬುಕ್ ಮುಚ್ಚಿಟ್ಟು ಸಾಲ್ವ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಯಾವ್ದ್ರಲ್ಲಿ ವೀಕ್ ಇದ್ದೀನಿ. ನಿಮ್ಮ ವೀಕೆಸ್ಟ್ ಪಾರ್ಟ್ ನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ದೆ ಆದ್ರೆ, ನಿಮ್ಮ ವೀಕೆಸ್ಟ್ ಪಾರ್ಟ್ ನ ಅನಲೈಸ್ ಮಾಡಿದ್ದೆ ಆದ್ರೆ ನಿಮಗೆ ಸಕ್ಸಸ್ ಖಂಡಿತ. 95% ಎವೋ ಬಂದೇ ಬರುತ್ತೆ ಮ್ಯಾಥ್ಸ್ ಅಲ್ಲಿ. ಓಕೆ. ಸೊ ಈ ತರ ಮಾಡ್ಕೊಳ್ಳಿ. ರಿವಿಷನ್ ಅಂತ ಅಂದ್ರೆ ಈ ತರ ನೀವು ರಿವಿಷನ್ ಮಾಡ್ತಿರಲ್ಲ ಆ ತರ ಅಲ್ಲ. ಓಕೆ. ಇದೆಲ್ಲ ಆದ್ಮೇಲೆ ಇನ್ನು ಕೆಲವು ಸ್ಟೂಡೆಂಟ್ಸಿಗೆ, ಸರ್ ನಾನು ಕ್ಲಿಯರ್ ಆಗಿ ಓದೋದು ಅಂತ ಅಂದ್ರೆ ಹಿಂಗೆ ಅಂದ್ರೆ, ನಾನು ಕ್ಲಿಯರ್ ಕಟ್ ಆಗಿ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದೀನಿ ಸರ್. ಡೈಲಿ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ದೀನಿ, ವೀಕ್ಲಿ ಟೈಮ್ ಟೇಬಲ್ ಹಾಕೊಂಡಿದ್ದೀನಿ, ಮಂತ್ಲಿ ಟೈಮ್ ಟೇಬಲ್ ಹಾಕೊಂಡಿದ್ದೀನಿ. ನೋ, ಬೇಕಾಗಿಲ್ಲ ರೀ. ಅದು ಟೈಮ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಯಾಕೆ ಬೇಕು ಟೈಮ್ ಟೇಬಲ್ ನಮಗೆ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಓದೋದು ಹೆಂಗ್ ಓದಬೇಕು, ಟೈಮ್ ಟೇಬಲ್ ಅವಶ್ಯಕತೆ ಇಲ್ಲ. ಲಿಸನ್ ಹಿಯರ್. ಇಲ್ಲಿ ಒಂದು ಶೀಟ್ ತಗೊಳ್ಳಿ, ಇದು ಒಂದು ಶೀಟ್ ಅನ್ಕೊಳ್ಳಿ. ಓಕೆ. ಒಂದು ಶೀಟ್ ಅನ್ಕೊಳ್ಳಿ. ಈ ಶೀಟ್ ಅಲ್ಲಿ ಟಾರ್ಗೆಟ್ ಮೆನ್ಷನ್ ಮಾಡ್ಕೊಳ್ಳಿ. ಇವತ್ತು ನಾನು ಯಾವುದೋ ಒಂದು ಟಾರ್ಗೆಟ್, ಫಾರ್ ಎಕ್ಸಾಂಪಲ್ 1, ಟಾರ್ಗೆಟ್ 2,
ಟಾರ್ಗೆಟ್ 3 ಮತ್ತೆ ಟಾರ್ಗೆಟ್ 4. ಯಾವುದೋ ಒಂದು ಟಾರ್ಗೆಟ್, ಈಗ ಒಂದು ಕಾನ್ಸೆಪ್ಟ್ ನಾನು ಕಲಿಬೇಕು, ಅದೊಂದು ಟಾರ್ಗೆಟ್. ಅಥವಾ ನನಗೆ ವೀಕೆಸ್ಟ್ ಕಾನ್ಸೆಪ್ಟ್ ಯಾವ್ದಿದೆ ಆ ಕಾನ್ಸೆಪ್ಟ್ ಮೇಲೆ ಒಂದು 4 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಅದೊಂದು ಟಾರ್ಗೆಟ್. ಅಥವಾ ವೀಕೆಸ್ಟ್ ಚಾಪ್ಟರ್, ನನಗೆ ಈ ಚಾಪ್ಟರ್ ಅರ್ಥನೇ ಆಗಿಲ್ಲ, ಅದ್ರ ಬಗ್ಗೆ ನಾನು ನೋಡಬೇಕು, ಒನ್ ಶಾರ್ಟ್ ವಿಡಿಯೋಸ್ ನೋಡೋಣ, ಅದು ಒಂದು ಟಾರ್ಗೆಟ್. ಸೊ ಆ ಥರ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿದಿನ ಮಲ್ಗಕ್ಕಿಂತ ಮುಂಚೆ ನೀವು ಈ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ನಾಳೆ ಟಾರ್ಗೆಟ್ ಏನು ಅಂತ ಇವತ್ತೇ ಫಿಕ್ಸ್ ಮಾಡ್ಕೊಳ್ಳಿ ಮಲ್ಗೋಕ್ಕಿಂತ ಮುಂಚೆ. ಸೊ ಆ ಟಾರ್ಗೆಟ್ನ ನೋಡಿ, ನಾಳೆ ದಿನ ಆ ಟಾರ್ಗೆಟ್ ಫಿಕ್ಸ್ ಆಗ್ಬೇಕು. ಆ ಟಾರ್ಗೆಟ್ ಅಂತ ನೋಟ್ ಮಾಡ್ಕೊಂಡು ಒಂದೊಂದೇ ಟಾರ್ಗೆಟ್, ಈಗ ಟಾರ್ಗೆಟ್ 1 ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ರೈಟ್ ಮಾರ್ಕ್ ಹಾಕಲಿ, ಸೆಕೆಂಡ್ ಆದ್ಮೇಲೆ ರೈಟ್ ಮಾರ್ಕ್. ಆ ಟಾರ್ಗೆಟ್ ಏನ್ ಬರ್ಕೊಂಡಿರ್ತೀರಲ್ಲ, ಮೆನ್ಷನ್ ಮಾಡ್ಕೊಂಡಿರ್ತೀರಲ್ಲ, ಆ ಪ್ರತಿಯೊಂದು ಟಾರ್ಗೆಟ್ನ ಒಂದೊಂದನ್ನೇ ಕಂಪ್ಲೀಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಹಾಕ್ತಾ ಬನ್ನಿ. ಅದರಲ್ಲಿರೋ ಮೋಟಿವೇಶನ್ ಬೇರೆ ಯಾವ್ದ್ರಲ್ಲೂ ಇಲ್ಲ. ಯಾರು 1000 ಹೇಳ್ಬೋದು ಮಾತು. ಆ ಟಾರ್ಗೆಟ್ನ ಮೆನ್ಷನ್ ಮಾಡ್ಕೊಂಡು ಆ ಟಾರ್ಗೆಟ್ನ ಪ್ರತಿದಿನ ಆ ಟಾರ್ಗೆಟ್ನ ಕ್ರಾಸ್ ಮಾಡ್ಕೊಂಡು ಬರ್ತಾ ಇರ್ತೀರಲ್ಲ, ರೈಟ್ ಮಾರ್ಕ್ ಹಾಕೊಂಡು ಇದಾಯ್ತು ಅಂತ, ಅದೇ ಮೋಟಿವೇಶನ್ ಖಂಡಿತ. ಸೊ ಈ ತರ ಟಾರ್ಗೆಟ್ನ ಮಾಡ್ಕೊಳ್ಳಿ. ಡೈಲಿ ಟೈಮ್ ಟೇಬಲ್ ಇದು ಅವಶ್ಯಕತೆ ಇಲ್ಲ. ಡೈಲಿ ಟೈಮ್ ಟೇಬಲ್ ಅವಶ್ಯಕತೆನೇ ಇಲ್ಲ. ಇಷ್ಟರಿಂದ ಎಷ್ಟು ಗಂಟೆ ಓದ್ಬೇಕು, ಬೇಡ. ಇಷ್ಟರಿಂದ ಇಷ್ಟು ಗಂಟೆ ಇಂಗ್ಲಿಷ್, ಇಷ್ಟು ಗಂಟೆ ಫಿಸಿಕ್ಸ್, ಇಷ್ಟು ಗಂಟೆ ಮ್ಯಾಥ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಸೋಷಿಯಲ್ ಸೈನ್ಸ್, ಅವೆಲ್ಲ ಬೇಡ. ಟಾರ್ಗೆಟ್ ಹಾಕೊಳ್ಳಿ. ಟೈಮ್ ಕನ್ಸ್ಟೆನ್ಸ್ ಬೇಡ, ಟಾರ್ಗೆಟ್ ಹಾಕೊಳ್ಳಿ. ಟಾರ್ಗೆಟ್ 1 2 3 ಆದಂಗೆ ಟಿಕ್ ಮಾಡ್ತಾ ಹೋಗಿ. ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದು ಮೋಟಿವೇಶನ್ ಆಗುತ್ತೆ. ಇಲ್ಲ, ಇದನ್ನ ನಾನು ಹಾಕೊಂಡು ಮಾಡ್ತಾ ಇದ್ದೀನಿ, ನಿಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗುತ್ತದು. ಇವತ್ತು ರಾತ್ರಿ ಮಲ್ಕೊಬೇಕಾದ್ರೆ ನಾಳೆ ಟಾರ್ಗೆಟ್ ಏನು ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಆ ಟಾರ್ಗೆಟ್ನ ಮುಗಿಸಿ ಮಲ್ಕೋಬೇಕು. ಆ ಟಾರ್ಗೆಟ್ನ ಮುಗಿಸಿದೀನಿ, ಇವತ್ತು ಹಾಕೊಂಡಿದ್ದು, ನಿನ್ನೆ ರಾತ್ರಿ ಹಾಕೊಂಡಿದ್ದ ಟಾರ್ಗೆಟ್ನ ನಾನು ಇವತ್ತು ಮುಗಿಸಿದೀನಿ, ಜೊತೆಗೆ ನಾಳೆ ಟಾರ್ಗೆಟ್ ಹಾಕಿದ್ದೀನಿ. ರಾತ್ರಿ ಮಲ್ಕೊಬೇಕಾದ್ರೆ ಹಿಂದಿನ ದಿವಸ ಹಾಕೊಂಡಿದ್ದ ಟಾರ್ಗೆಟ್ ಇವತ್ತು ಮುಗಿಸಿದೀನಿ, ನಾಳೆ ಟಾರ್ಗೆಟ್ ಏನು ಅಂತ ಮೆನ್ಷನ್ ಮಾಡ್ಕೊಂಡು ಅದನ್ನ ಯೋಚನೆ ಮಾಡ್ತಾ ಮಲ್ಕೊಳ್ಳಿ. ಓಕೆ. ಸೊ ಇದಾದ್ಮೇಲೆ ಈ ಫೆಬ್ರವರಿಲಿ ಏನ್ ಮಾಡಬೇಕು? ಸೇಮ್ ಥಿಂಗ್, ಪಿ ವೈ ಕ್ಯೂಸ್ ಕೆಲವೊಂದು ಕ್ವಶನ್ಸ್ ತಗೊಳ್ಳಿ, ಕ್ವಶನ್ ಬ್ಯಾಂಕ್ಸ್ ತಗೊಳ್ಳಿ, ನೋಟ್ಸ್ ಅಥವಾ ಟೆಕ್ಸ್ಟ್ ಬುಕ್ ಕ್ಲೋಸ್ ಮಾಡಿ ರ್ಯಾಂಡಮ್ ಆಗಿ ಸಾಲ್ವ್ ಮಾಡ್ತಾ ಇರಿ. ನಿಮಗೆ ಕ್ವಶನ್ಸ್ ಸ್ವಲ್ಪ ಟಫ್ ಆಯ್ತು ಅಂದ್ರೆ, ನನ್ನ ಪ್ರಕಾರ ನಾನೀಗ ಹೇಳಿದ ಪ್ಲಾನ್ ಈ 4 ತಿಂಗಳು ಪಕ್ಕಾ ಫಾಲೋ ಮಾಡಿದ್ರೆ ಇಲ್ಲಿ ನಿಮಗೆ ಮಿಸ್ಟೇಕ್ ಬರೋದೇ ಇಲ್ಲ, ಕನ್ಫ್ಯೂಷನ್ ಆಗೋದೇ ಇಲ್ಲ. ಮಿಸ್ಟೇಕ್ ನೋಟ್ಬುಕ್ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಇಲ್ಲಿ ನೀವು ಮಿಸ್ಟೇಕ್ ಮಾಡಿರ್ತೀರಾ 4 ತಿಂಗಳು, ಅದನ್ನ ಮಿಸ್ಟೇಕ್ ನೋಟ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀರಾ. ಈ 4 ತಿಂಗಳಲ್ಲಿ ಆ ಮಿಸ್ಟೇಕ್ ನೋಟ್ಬುಕ್ ನ ಅನಲೈಸ್ ಮಾಡಿ ಅದನ್ನ ಮೇಲೆ ವರ್ಕ್ ಮಾಡಿರ್ತೀರಾ. ಸೊ ಈ 2 ತಿಂಗಳಿಗೆ ಆ ಮಿಸ್ಟೇಕ್ ನೋಟ್ಬುಕ್ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ನೀವು ಫೆಬ್ರವರಿಲಿ PYQ ಸಾಲ್ವ್ ಮಾಡ್ಕೊಂಡು ಹೋದ್ರೆ, ಎಂತವ್ರಿದ್ರು, ಎಂತ ಟಫೆಸ್ಟ್ ಕ್ವಶನ್ಸ್ ಕೊಟ್ಟಿದ್ರು, ಟಫ್ ಪೇಪರ್ ಟಫ್ ಬಂದ್ಬಿಡ್ತು, ಪ್ರೀವಿಯಸ್ ಇಯರ್ ಅವ್ರಿಗೆ ಈಸಿ ಕೊಟ್ಟಿದ್ರು, ನಮಗೆ ಟಫ್ ಕೊಟ್ಬಿಟ್ರು, ಅದು ರೀಸನ್ನೇ ಅಲ್ಲ. ಸ್ಟೂಡೆಂಟ್ಸ್ ಆದವ್ರು ರೀಸನ್ ಕೊಡ್ಲೇಬಾರ್ದು. ಓಕೆ. ಸೊ ಇಲ್ಲಿ ನಿಮಗೆ ಮಿಸ್ಟೇಕ್ ನೋಟ್ಬುಕ್ ಅವಶ್ಯಕತೆ ಇರಲ್ಲ. ಜಸ್ಟ್ PYQs ಯಾವುದೇ ಕ್ವಶನ್ ಕೊಡಿ, ಹಿಂಗೆ ಸಾಲ್ವ್ ಮಾಡ್ತೀನಿ ಅಂತ ಸಾಲ್ವ್ ಮಾಡ್ತಾ ಇರ್ತೀರಾ, ಮೈಂಡ್ ಕ್ಲಿಯರ್ ಆಗಿರುತ್ತೆ. ದೆನ್ ಮಾರ್ಚಿಂದ ಎಕ್ಸಾಮ್, ಹಿಂಗೆ ಹೋಗ್ತೀರಾ, ಬರಿತೀರಾ, ಖುಷಿಯಾಗಿ ಎದ್ದು ಬರ್ತೀರಾ, 95 ಸ್ಕೋರ್ ಆಗುತ್ತೆ. ದಟ್ಸ್ ಇಟ್. ಸೊ ಈ ಟೈಮ್ ಟೇಬಲ್ನ ಫಾಲೋ ಮಾಡಿ. ನಿಮಗೆ ನೋಟ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಟ್ಸ್ ಬೇಕು ಅಂತ ಹಾಕಿ, PYQs PDF ಬೇಕು ಅಂದ್ರೆ ಅದನ್ನ ಕೂಡ ನೋಟ್ಸ್ ಮೆನ್ಷನ್ ಮಾಡಿ ಕಮೆಂಟ್ ಅಲ್ಲಿ, ನಾನು ಅದನ್ನ ನಿಮ್ಗೆ ಮಾಡ್ಕೊಡ್ತೀನಿ. ಇಷ್ಟನ್ನ ಸಾಲ್ವ್ ಮಾಡಿ 95 ಅಬೋವ್ ಯಾಕೆ ಸ್ಕೋರ್ ಆಗಲ್ಲ ನಾನು ನೋಡ್ತೀನಿ. ಥ್ಯಾಂಕ್ ಯು.